ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸಕ್ಕರೆ ನಾಡು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಐಸಿಯುಗೆ ಬೀಗ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ಅಧಿಕಾರಿಗಳು ಯಾಕಾಗಿ ನಿರ್ಲಕ್ಷ್ಯ ವಹಿಸಿದ್ರು, ಇದರ ಬಗ್ಗೆ ಜನ ಈಗ ಏನು ಹೇಳ್ತಾ ಇದ್ದಾರೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಂಡ್ಯದ ಮಿಮ್ಸ್ನಲ್ಲಿ ಐಸಿಯು ಘಟಕಕ್ಕೆ ಬೀಗ. ದಾನವಾಗಿ ಬಂದ ಐಸಿಯು ಬಗ್ಗೆ ಇದೆಂಥ ನಿರ್ಲಕ್ಷ್ಯ. 65 ಐಸಿಯು ಬೆಡ್ಗಳಲ್ಲಿ 18 ಬೆಡ್ಗಳಷ್ಟೇ ಕಾರ್ಯ. ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಿರೋ ರೋಗಿಗಳು. ಕೊರೋನಾ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಸರ್ಕಾರಿ ಆಸ್ಪತ್ರೆಗಳು, ಖಾಸಗಿ ಆಸ್ಪತ್ರೆಗಳಲ್ಲಿ ಐಸಿಯು ಬೆಡ್ಗಳ ಕೊರತೆ ತೀವ್ರ ಪ್ರಮಾಣದಲ್ಲಿ ಎದುರಾಗಿತ್ತು. ಇದಕ್ಕೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಏನೂ ಹೊರತಾಗಿರಲಿಲ್ಲ. ಹೀಗಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತ ಚಲನಚಿತ್ರ ನಿರ್ಮಾಪಕ ವಿಜಯ್ ಕಿರ್ಗಂದೂರ್ ಹೊಂಬಾಳೆ ಗ್ರೂಪ್ನಿಂದ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ 1.5 ಕೋಟಿ ವೆಚ್ಚದ ವೆಂಟಿಲೇಟರ್ ಇರುವಂತ 2 ಐಸಿಯು ಘಟಕ ನೀಡಿದ್ರು. 2 ಘಟಕಗಳಲ್ಲಿ 40 ಬೆಡ್ಗಳಿವೆ. ಇಷ್ಟು ದಿನಗಳ ಕಾಲ ಈ 2 ಐಸಿಯು ಘಟಕವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಆದರೆ ಕಳೆದ 2.5 ತಿಂಗಳಿನಿಂದ ಈ ಪೈಕಿ 1 ಐಸಿಯು ಘಟಕಕ್ಕೆ ಬೀಗ ಜಡಿಯಲಾಗಿದೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆ ಒಂದಿಲ್ಲೊಂದು ವಿವಾದಗಳಿಂದ ಸುದ್ದಿ ಆಗ್ತಾನೆ ಇದೆ. ಇದೀಗ ಈ ಆಸ್ಪತ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಐಸಿಯು ಘಟಕಕ್ಕೆ ಬೀಗ ಬಿದ್ದಿದೆ. ಇದು ಈ ಆಸ್ಪತ್ರೆಯನ್ನೇ ಅವಲಂಬಿಸಿದ್ದ ಮಂಡ್ಯ ಜಿಲ್ಲೆ, ಅಕ್ಕಪಕ್ಕದ ಚನ್ನಪಟ್ಟಣ, ರಾಮನಗರ, ಕನಕಪುರ, ಕೊಳ್ಳೇಗಾಲ, ಹುಲಿಯೂರು ದುರ್ಗ ಭಾಗದ ಜನರು ಇದೀಗ ಐಸಿಯು ಬೆಡ್ ಸಿಗದೆ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಹೃದಯ ಸಂಬಂಧಿ ರೋಗಿಗಳು, ಶ್ವಾಸಕೋಶದ ಸಮಸ್ಯೆ ಇರುವವರು, ವಿಷ ತೆಗೆದುಕೊಂಡವರು ಸೇರಿದಂತೆ ಹಲವು ತೊಂದರೆಗಳಿಗೆ ಐಸಿಯು ಬೇಕೇ ಬೇಕು. ಸದ್ಯ ಮಂಡ್ಯ ಮಿಮ್ಸ್ನಲ್ಲಿ ಒಟ್ಟು 65 ಐಸಿಯು ಬೆಡ್ಗಳ ಪೈಕಿ ಕೇವಲ 18 ಬೆಡ್ಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಕೋವಿಡ್ ಟೈಮಲ್ಲಂತೂ ಎಲ್ಲ ತಾಲೂಕು ಹಾಸ್ಪಿಟಲಲ್ಲಿ ಐಸಿಯು ಸೆಟಪನ್ನು ನಾವು ಮಾಡಿದ್ವಿ. ಸೊ ಅದೇ ಟೈಮಲ್ಲಿ ಕೂಡ ಮಿಮ್ಸಲ್ಲಿ ಆಲ್ಮೋಸ್ಟ್ ಒಂದು 80 to 100 ವೆಂಟಿಲೇಟರ್ಸ್ಗಳ ಕೆಲವು ಗೌರ್ಮೆಂಟ್ ಸಪ್ಲೈ ಆಗಿತ್ತು, ಕೆಲವು ದಾನಿಗಳು ಮಾಡಿದರು. ಸೊ ಅವೆಲ್ಲ ಕೂಡ ವರ್ಕು ಕೂಡ ಆಗ್ತಾ ಇತ್ತು. ಅವಾಗ ಟೀಮ್ ಕೂಡ ನಾವು ಜಾಸ್ತಿ ಮಾಡಬೇಕಾಗಿತ್ತು, ಎಲ್ಲ ಹೈರ್ ಮಾಡಿಕೊಂಡು ನಾವು ವರ್ಕ್ ನಡೀತಾ ಇತ್ತು. ಈಗ ಅದೇ ಸೆಟಪ್ನ ನಾವು ಕಂಟಿನ್ಯೂ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಈ ಜಿಲ್ಲಾ ಮಟ್ಟದಲ್ಲಿ ಏನೇನು ಅವಶ್ಯಕತೆ ಇದೆ, ಎಷ್ಟು ಬೆಡ್ಸ್, ಎಷ್ಟು ವೆಂಟಿಲೇಟರ್ಸ್ ಅವಶ್ಯಕತೆ ಅದು ಇದ್ದರೆ ರೆಫರ್ ಆಗುವಂಥದ್ದು ನಾವು ತಡಿಬೋದು. ಎಸ್ಪೆಷಲಿ ಈ ಮೆಡಿಕಲ್ ಕಾಲೇಜ್ ಬಂದಮೇಲೆ ಹೈಯರ್ ಸೆಂಟ್ರಿಗೆ ವೆಂಟಿಲೇಟರ್ ಇಲ್ಲ ಅಂತ ರೆಫರ್ ಮಾಡೋದು ತಪ್ಪಾಗುತ್ತೆ. ಮಂಡ್ಯದ ಮಿಮ್ಸ್ ಅಧಿಕಾರಿಗಳು ಬಾಯ್ ಬಿಟ್ರೆ ಸಾಕು, ನಾವು ರೂಲ್ಸ್ ಪಕ್ಕಾ ಫಾಲೋ ಮಾಡ್ತೀವಿ ಅಂತಿರ್ತಾರೆ. ಆದ್ರೆ ಇದೀಗ 2.5 ತಿಂಗಳಿನಿಂದ ಹೊಂಬಾಳೆ ಗ್ರೂಪ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀಡಿದ್ದ ಐಸಿಯು ಘಟಕಕ್ಕೆ ಬೀಗ ಜಡಿಯಲಾಗಿದೆ. ಈ ಬಗ್ಗೆ ಕೇಳಿದ್ರೆ ಸಿಬ್ಬಂದಿ ಕೊರತೆ ಎಂದು ಸಬೂಬು ಹೇಳ್ತಾರೆ. ಸದ್ಯ ಈ ಐಸಿಯು ಘಟಕಕ್ಕೆ ಅಗತ್ಯವಾಗಿ ಬೇಕಿರೋದು ನರ್ಸ್ಗಳು. ಆ ನರ್ಸ್ಗಳನ್ನ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳುವ ಜವಾಬ್ದಾರಿ ಮಿಮ್ಸ್ ನಿರ್ದೇಶಕರಿಗೆ ಇದೆ. ಆದ್ರೆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ದಾನವಾಗಿ ಬಂದ 20 ಬೆಡ್ಗಳ ಐಸಿಯು ಘಟಕಕ್ಕೆ ಬೀಗ ಬಿದ್ದಿದೆ. ಇದರಿಂದಾಗಿ ವೈದ್ಯರು ಐಸಿಯು ಇಲ್ಲ ಅಂತ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಕಳಿಸುತ್ತಿದ್ದಾರೆ. ಕಳೆದ 15 ದಿನಗಳ ಹಿಂದಷ್ಟೇ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಮಿಮ್ಸ್ಗೆ ಭೇಟಿ ನೀಡಿ ನಿರ್ದೇಶಕರು, ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ರು. ಹೀಗಿದ್ರೂ ಸಹ ಇಲ್ಲಿನ ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿತನ ಮುಂದುವರೆಸಿದ್ದಾರೆ. ಮಿಮ್ಸ್ ಅಧಿಕಾರಿಗಳ ಈ ದಿವ್ಯ ನಿರ್ಲಕ್ಷ್ಯದ ಹಿಂದೆ ಖಾಸಗಿ ಆಸ್ಪತ್ರೆಗಳ ಜೊತೆ ಶಾಮೀಲಾಗಿದ್ದಾರೆ ಎಂಬ ಪ್ರಶ್ನೆ ಎದ್ದು ಕಾಣುತ್ತಿದೆ. ಯಾಕಂದ್ರೆ ಇದುವರೆಗೆ ದಾನವಾಗಿ ಬಂದಿರುವ ಈ ಐಸಿಯು ಘಟಕವನ್ನ ಬಂದ್ ಮಾಡಿರೋದನ್ನ ಜಿಲ್ಲಾಧಿಕಾರಿ, ಜಿಲ್ಲಾ ಸಚಿವರ ಗಮನಕ್ಕೂ ಸಹ ತಂದಿಲ್ಲ. ಇತ್ತ ಆಗಿರುವ ಸಮಸ್ಯೆಯನ್ನ ಬಗೆಹರಿಸಿ ರೋಗಿಗಳಿಗೆ ಐಸಿಯು ನೀಡ್ತಾ ಇಲ್ಲ. ಇದರ ಬದಲಿಗೆ ಮೈಸೂರು, ಬೆಂಗಳೂರು ಖಾಸಗಿ ಆಸ್ಪತ್ರೆಗೆ ಇಲ್ಲಿನ ವೈದ್ಯರು ಕಳುಹಿಸುತ್ತಿದ್ದಾರೆ. ಇತ್ತ ದಾನವಾಗಿ ಕೊಟ್ಟಿದ್ದನ್ನ ನಿರ್ವಹಣೆ ಮಾಡುವ ಯೋಗ್ಯತೆ ನಿಮಗೆ ಇಲ್ವಾ ಎಂದು ಮಿಮ್ಸ್ ಅಧಿಕಾರಿಗಳಿಗೆ ಜನರು ಬೈತಿದ್ದಾರೆ. ಇರುವಂತದನ್ನ ಸಮರ್ಪಕವಾಗಿ ಬಳಸಿಕೊಳ್ಳದೆ ನೀವು ಬೇರೆ ಬೇರೆ ಆಸ್ಪತ್ರೆಗಳಿಗೆ ರೆಫರ್ ಮಾಡುವಂಥ ಮೂಲಕ ಜಿಲ್ಲಾಸ್ಪತ್ರೆಯನ್ನು ಹಾಳು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀರಾ. ತಕ್ಷಣಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು, ಸಂಸದರು, ಸಚಿವರು ಬಂದು ಆಗಮಿಸಿ ಏನು ಹೊಂಬಾಳೆ ಗ್ರೂಪ್ಸ್ನವ್ರು ಕೊಟ್ಟಂತಹ ಒಂದು ಮಹತ್ವವಾದಂಥ ಕೊಡುಗೆಯನ್ನು ಸಮರ್ಪಕವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಮತ್ತು ರೋಗಿಗಳಿಗೆ ಉಪಯೋಗಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಏನು ಮೆಡಿಕಲ್ ಕಾಲೇಜಿನ ಡೈರೆಕ್ಟ್ರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು. ಇವತ್ತು ರೋಗಿಗಳು 3-4 ಜಿಲ್ಲೆಗಳಿಂದ ಮಂಡ್ಯ ಜಿಲ್ಲೆಗೆ ಬರ್ತಿದ್ದಾರೆ ಸ್ವಾಮಿ. ಇಂತಹ ರೋಗಿಗಳ ವಿಷಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಲ್ಲ ಸ್ವಾಮಿ. ಒಟ್ಟಾರೆ ರೋಗಿಗೆ ಪುನರ್ಜನ್ಮ ಕೊಡುವ ಐಸಿಯು ಘಟಕವನ್ನೇ ಮಂಡ್ಯ ಮಿಮ್ಸ್ ಅಧಿಕಾರಿಗಳು ಕುಂಟು ನೆಪವೊಡ್ಡಿ ಬಂದ್ ಮಾಡಿದ್ದಾರೆ. ಈಗಲಾದರೂ ಸಚಿವರು ಹಾಗೂ ಜಿಲ್ಲಾಧಿಕಾರಿ ಮಿಮ್ಸ್ ಅಧಿಕಾರಿಗಳಿಗೆ ಚಳಿ ಜ್ವರ ಬಿಡಿಸಿ ಮಿಮ್ಸ್ ಆಸ್ಪತ್ರೆಯ ಐಸಿಯು ಘಟಕವನ್ನ ತೆರೆಸ್ತಾರಾ ಅಂತ ಕಾದು ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.